ಇಂಡಿಯನ್ ಪ್ರೀಮಿಯರ್ ಲೀಗ್ 19ನೇ ಸೀಸನ್ನ ಪಂದ್ಯಗಳು ಇನ್ನೇನು ಕೊನೆ ಚರಣಕ್ಕೆ ಬಂದಿದೆ. ಇನ್ನು ಪ್ರಮುಖವಾಗಿ ಪ್ರಾರಂಭದಿಂದಲೂ ಅಬ್ಬರಿಸುತ್ತಿದ್ದಂತಹ ಎಲ್ಲಾ ತಂಡಗಳು ಕೂಡ ಇದೀಗ 4-5ನೇ ತಂಡವಾಗಿ ಪಾಯಿಂಟ್ಸ್ ಟೇಬಲ್‌ನಲ್ಲಿ ಕಾಣಿಸಿಕೊಳ್ತಾ ಇದ್ದಾವೆ. ಆಟಗಾರರಂತೂ ಪಂದ್ಯಗಳಿಂದ ಗಾಯಗೊಂಡು ಟೂರ್ನಿಯಿಂದಲೇ ಹೊರಗುಳಿತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಚೆನ್ನೈ ಸೂಪರ್ ಕಿಂಗ್ಸ್‌ನ ಆಲ್ರೌಂಡ್ ಆಗಿರ್ತಕ್ಕಂಥ ಜೆಮ್ಮಿ ಓವರ್ಟನ್ ಇದೀಗ ಗಾಯದ ಸಮಸ್ಯೆಗೆ ತುತ್ತಾಗಿದ್ದು, ಅವರ ಬದಲಿಗೆ ಸೌತ್ ಆಫ್ರಿಕಾದ ಯುವ ಆಲ್ರೌಂಡರ್ ಡೇನ್ ಫಾರಿಸ್ಟರ್ ಅವರು ಇದೀಗ ಚೆನ್ನೈ ತಂಡವನ್ನು ಕೂಡ್ಕೊಂಡಿದ್ದಾರೆ. ಅವ್ರನ್ನ ಪ್ರಮುಖವಾಗಿ ಸೌತ್ ಆಫ್ರಿಕಾ ಲೀಗ್ ಹಾಗೂ ದೇಸಿ ಕ್ರಿಕೆಟ್‌ನಲ್ಲಿ ಅವ್ರನ್ನ ಬೇಬಿ ಡೇವಿಡ್ ಮಿಲ್ಲರ್ ಅಂತಲೇ ಕರೀತಾ ಇದ್ದಾರೆ. ಇನ್ನು ಆರ್‌ಸಿಬಿ ತಂಡಕ್ಕೂ ಕೂಡ ಆಘಾತ ಒಂದು ಕಾದಿದೆ. ಪ್ರಮುಖವಾಗಿ ಶ್ರೀಲಂಕಾದ ಬೌಲರ್ ಆಗಿರ್ತಕ್ಕಂಥ ನವನ್ ತುಷಾರ ಅವರು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸೋದಕ್ಕೆ ಮತ್ತೆ ಗಾಯದ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗದಿರೋ ಕಾರಣ ಅವರು ಕೂಡ ಟೂರ್ನಿಯಿಂದ ಹೊರಗೋಗಿದ್ದು, ಅವರ ಬದಲಿಗೆ ಇಂಗ್ಲೆಂಡ್‌ನ ಬಲಗೈ ಬೌಲರ್ ಆಗಿರ್ತಕ್ಕಂಥ ರಿಚರ್ಡ್ ಗ್ಲೀಸನ್ ಅವರು ತಂಡವನ್ನು ಕೂಡಿಕೊಂಡಿದ್ದಾರೆ. ಇವರಂತೂ 140ಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಮಾಡುವ ಮೂಲಕ ಆರ್‌ಸಿಬಿಗೆ ಮತ್ತಷ್ಟು ಬಲ ತಂದುಕೊಡುವ ಸಾಧ್ಯತೆ ಬಹಳಷ್ಟಿದೆ. ಇನ್ನು ಪ್ರಮುಖವಾಗಿ ಪಾಯಿಂಟ್ಸ್ ಟೇಬಲ್ ಅನ್ನು ನಾವು ನೋಡ್ತಾ ಇದ್ರೆ ಆರ್‌ಸಿಬಿ ಅಗ್ರಸ್ಥಾನದಲ್ಲಿದೆ. 12 ಪಂದ್ಯಗಳಿಂದ ಒಟ್ಟು 16 ಪಾಯಿಂಟ್ಸ್‌ಗಳನ್ನ ಗಳಿಸಿದ್ದು ಬಹುತೇಕ ಪ್ಲೇ ಆಫ್‌ಗೆ ಕಾಲಿಟ್ಟಿದೆ. ಇನ್ನು 2ನೇ ಸ್ಥಾನದಲ್ಲಿ ಜಿಟಿ ತಂಡ 12 ಪಂದ್ಯಗಳಿಂದ 16 ಪಾಯಿಂಟ್ಸ್ ಗಳಿಸಿದ್ರೆ ಎಸ್ಆರ್ಎಚ್ 12 ಪಂದ್ಯಗಳಿಂದ 14 ಪಾಯಿಂಟ್ಸ್ ಅನ್ನು ಗಳಿಸಿದೆ. 4ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇದ್ದು 5 ಮತ್ತು 6ನೇ ಸ್ಥಾನದಲ್ಲಿ ಸಿಎಸ್ಕೆ ಮತ್ತೆ ಆರ್ಆರ್ ತಂಡಗಳಿದ್ದಾವೆ. ಪ್ರಮುಖವಾಗಿ 4 ಸ್ಥಾನಗಳಿಗೆ 6ಕ್ಕೂ ಹೆಚ್ಚು ತಂಡಗಳು ಸೆಣಸಾಟ ನಡೆಸಿರೋದು ಈ ಬಾರಿ ಪ್ರೇಕ್ಷಕರಲ್ಲಿ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ.